ಸೂಪರ್ ಮೂವಿ. ಶಿವಣ್ಣ ಕುಸ್ತಿ ಮಾಸ್ಟರ್ ಸೂಪರ್ ಸೂಪರ್ ಚೆನ್ನಾಗಿದೆ ಸರ್. ಏನ್ ಸರ್ ಸೂಪರ್ ಆಗಿದೆ ಸರ್. ತುಂಬಾ ಚೆನ್ನಾಗಿ ಚೆನ್ನಾಗಿ The story and the actors acting is very good. Must watch movie. Second half was a turning point and the Kannada actor Shivraj ಫಿಲಂ ತುಂಬಾ ಚೆನ್ನಾಗಿ. ಮೂವಿ ಬ್ಲಾಕ್ ಬಸ್ಟರ್ ಸರ್. ರಾಮ್ ಚರಣ್ ಸೂಪರ್ ಆಕ್ಟಿಂಗ್, ನ್ಯಾಷನಲ್ ಅವಾರ್ಡ್ ಪಕ್ಕಾ ಸರ್. ಸೂಪರ್ ಇಟ್ಸ್ ವೆರಿ ಗುಡ್. ಇಟ್ಸ್ ಬೆಟರ್ ದನ್ ಗೇಮ್ ಚೇಂಜರ್. ರೆಡಿ ಫಿಲಂ. ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಗೋಸ್ಕರ ತೆಗೆದಿರೋ ಫಿಲಂ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಮೊಂಬಟ್ ಆಗಿದೆ. ಮೊಂಬಟ್. ಸಿಂಬಿ ಬಾರಿಂಗಾರ್ ಆರ್ಸಿ ಕಮ್ ಬ್ಯಾಕ್. ಸೂಪರ್. Everybody must watch movie. ನ್ಯಾಷನಲ್ ಅವಾರ್ಡೆಡ್ ಮೂವಿ, ಮಸ್ಟ್ ವಾಚಬಲ್. ಸೂಪರ್. ನೈಸ್. ರಾಮ್ ಚರಣ್ ತುಂಬಾ ಚೆನ್ನಾಗಿ ಮಾಡೋರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಮಾಡೋ, ಆಟ ಆಡೋರು, ಸ್ಪೋರ್ಟ್ಸ್ ಆಡೋರು ಎಲ್ಲ ಪೂರ್ತಿ ನೋಡಿದ್ರೆ ಸೂಪರ್. ಹೆವಿ ಆಗಿದೆ. ಸೂಪರ್. ರಾಮ್ ಚರಣ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಪ್ರತಿ ಒಬ್ಬರಿಗೂ ಕಣ್ಣೀರು ಬಸ್. ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ, ಸೂಪರ್ ಆಗೈತೆ, ವೆರಿ ಗುಡ್. ತುಂಬಾ ಚೆನ್ನಾಗಿದೆ ಸರ್. ರಾಮ್ ಚರಣ್ ಆಕ್ಟಿಂಗು, ಶಿವರಾಜ್ ಕುಮಾರ್ ಆಕ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು. ತುಂಬಾ ಚೆನ್ನಾಗಿದೆ ಮೂವಿ. ಪದೇ ಪದೇ ಬೇಕಾದ್ರೆ ನೋಡ್ಬೋದು ನಾವು. It was a nice movie. Overally, there was no villain, but director is the villain. సినిమా చాలా బాగుంది. అండ్ రియలిస్టిక్ గా తీశారు. ఉన్నదే చెప్పారు కదా సినిమాలో కూడా, ఏమి లేని చెప్పలేదు. చాలా విలేజెస్ నిజంగా నేమ్సే లేవు, గుర్తింపులు లేవు, ఏమీ లేవు. సో ఉన్నదే చెప్పారు. అంతా బాగుంది. నైస్, సూపర్ ఉంది. నిజంగా చాలా బాగుంది. నాకు చాలా చోట్ల అయితే ఏడుపు కూడా వచ్చింది. యాక్చువల్లీ నేను రామ్ చరణ్ ఫ్యాన్ కాదు, కానీ చాలా బాగుంది సినిమా అయితే. One of the best movie for Ram Charan career. ಸಖತ್ ಮಾಡೋರೆ ಶಿವಣ್ಣ. ಒನ್ ಆಫ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ಬೋದು ಈಗ. Perfect match bro. ಗುರು ಶಿಷ್ಯ. ಸೂಪರ್ ಸಪೋರ್ಟ್ ಮಾಡೋರೆ. ನಂಗೆ ಇಂಡಸ್ಟ್ರಿ ಬಗ್ಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರ್ತಾವೆ. రామ్ చరణ్ మొత్తం వీడియో తీసిండు. సినిమా బుచ్చిబాబు డైరెక్షన్ మొత్తం అసలు సాంగ్ వేయరా మొత్తం రామ్ చరణ్ ఒక మాటలో చెప్పాలంటే సినిమా ఇండియా లెవెల్లో రామ్ చరణ్ కి ఇంటర్నేషనల్ అవార్డు వస్తాయి పక్క. ఒక్క లెవెల్లో మామూలు రామ్ చరణ్ వన్ మ్యాన్ షో. రామ్ చరణ్ బీజిఎం అసలు రామ్ చరణ్ యాక్టింగ్ చూస్తే సినిమా పిచ్చి మామూలు అవార్డు పక్క. సినిమా రామ్ చరణ్ వన్ మ్యాన్ షో అన్న, సూపర్ ఉంది మూవీ. చరణ్ అన్న ఈ సినిమాలో బాగా యాక్ట్ చేశారు. సినిమా మాత్రం చాలా బాగా వచ్చింది. ఫ్యామిలీతో వచ్చి అందరూ సినిమా చూడండి. ಎಸ್ಪೆಷಲಿ ಪಿಲ್ಲಲ್ని పిలుచుకొని వచ్చి చూపండి, చాలా బాగా ಇನ್ಸ್ಪೈರ್ ಆಯ್ತಾరు ಸಿನಿಮಾ చూసి. ಥ್ಯಾಂಕ್ ಯು. ರಾತ್ರಿ ಮೂವಿ ನೋಡಿದ್ವಿ. ರಾಮ್ ಚರಣ್ ಈ ತರ ಆಕ್ಟಿಂಗ್ ಮಾಡ್ತಾರಂತ ಫಸ್ಟ್ ಅನ್ಕೊಂಡ್ರೆ ರಂಗಸ್ಥಳಂ ಅಲ್ಲಿ ಆ ತರ ಅದಕ್ಕೆ ಮೀರಿ ಇದ್ರಲ್ಲಿ ಮಾಡಿದಾರಣ್ಣ. ನಿಜವಾಗ್ಲೂ ಅಣ್ಣ, ನಾವು ಅನ್ಕೊಂಡಿರೋ ಎಕ್ಸ್ಪೆಕ್ಟ್ಗಿಂತ ಅದಕ್ಕಿಂತ ತುಂಬಾನೇ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಒಂದೇನ್ ಗೊತ್ತಣ್ಣ, ಚಿರಂಜೀವಿ ಹೆಸರನ್ನ ಉಳಿಸ್ಬೇಕಂತ ಬಂದಿರೋದು ಅವರು, ರಾಮ್ ಚರಣ್ ಅವರು. ಆ ಚಿರಂಜೀವಿ ಹೆಸರನ್ನ ಇನ್ನ ಡಬಲ್ ಅಲ್ಲ ತ್ರಿಬಲ್ ಮೇಲಕ್ಕೆ ಎತ್ಕೊಂಡು ಕೂರಿಸ್ಬಿಟ್ಟಿದಾರಣ್ಣ. ನಮ್ಗೆ ಸಾಕಣ್ಣ. ಚಿರಂಜೀವಿ ಮರೆ ತೊಳ್ಸಿದ್ದಾರೆ, ನಮ್ಗೆ ಸಾಕು. ಜೈ ಕರ್ನಾಟಕ. ವ್ಯಕ್ತಿ ಅಂದ್ರ ನೋಡಿ ಸರ್, ಇದು ಚರಣಕ್ಕೆ ಸೂಪರ್ ಹಿಟ್ ಪಿಕ್ಚರ್. ಅದು ನಮ್ಗೆ ಹೇಳಕ್ ಆಗಲ್ಲ. ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಅವರು ಮಾಡೋ ಆಕ್ಟಿಂಗ್ ಅಲ್ಲ ಸರ್, ಹೇಳ್ಬಾರ್ದು. ಅಷ್ಟು ಕಷ್ಟ ಬಿದ್ದವಳು. ಇಂಥ ಪಿಕ್ಚರ್ ತೆಗಿಬೇಕಂದ್ರ ಬೇರೆಯವ್ರಿಗೆ ಎಲ್ಲ ಆಗಲ್ಲ ಸರ್. ಅಷ್ಟು ಕಷ್ಟ ಬಿದ್ದಿ ಅಷ್ಟು ಇದು ಮಾಡ್ಕೊಂಡಾರ ಸರ್ ಚರಣ ಆಕ್ಟಿಂಗ್ ಆಫ್ ಸರ್. ಈ ತರ ಆಕ್ಟಿಂಗ್ ಮಾಡ್ಬೇಕಂದ್ರೆ ಬೇರೆ ಕೈಯಲ್ಲಿ ಆಗಲ್ಲ ಸರ್. ಇದು ಬೇರೆಯವ್ರಿಗೆ ಯಾರಿಗೆ ಬರ್ಕೊಟ್ರೆ ಈ ಆಕ್ಟಿಂಗ್ ಯಾರಿಗೆ ಎಲ್ಲ ಆಗಲ್ಲ ಸರ್. ಚರಣ ಸರ್, ಅಷ್ಟು ನಮ್ಗೆ ಬೇಜಾರಾದ ಲಾಸ್ಟ್. ಯಾಕಂದ್ರೆ ನಾವಂತ ಆ ಕಾಲು ಇದು ಫೈಟು ಇದೆಲ್ಲ ನಾನು ನೋಡಿದ್ರ ನಮ್ಗೆ ಅಷ್ಟು ಅನಿಸ್ತಾ ಸರ್. ಅಷ್ಟು ದೊಡ್ಡ ಇಷ್ಟು ಇದು ಮಾಡ್ಕೊಂಡಾರ ಸರ್. ಥ್ಯಾಂಕ್ ಯು ಸರ್. ಜೈ ಚರಣ್. ಒಂದೇ ಒಂದು ಮಾತು ಸರ್, ರಾಮ್ ಚರಣ್ಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಹೇಳೋರ್ಗೆ ಇದೊಂದೇ ಒಂದು ಎಕ್ಸಾಂಪಲ್. ಇನ್ನ ಮುಂದಕ್ಕೆ ಐತೆ ಮೂವಿಗಳು. ಇದೊಂದು ಎಕ್ಸಾಂಪಲ್. ರಂಗಸ್ಥಾನ ಕೊಟ್ಟಿದ್ದೀವಿ, ಇದ್ರಲ್ಲಿ ಮಾತ್ರ ಪಕ್ಕ ತೋರಿಸಿದ್ದೀವಿ.
ಇನ್ನ ಇದಕ್ಕಿಂತ ಡಬ್ಬಾಲ್ ಇನ್ನ ತ್ರಿಬಾಲ್ ತೋರಿಸ್ತೀವಿ. ಇನ್ನೊಂದೇನ್ ಗೊತ್ತಣ್ಣ, ಇದರಲ್ಲಿ ಶಿವರಾಜ್ ಕುಮಾರ್ ಸಾರ್ ಅವ್ರು ಮಾಡಿದ್ದಾರೆ. ಅವ್ರ ಎಂಟ್ರಿ ಸೀನ್ ಮಾತ್ರ ಖರಾಬನ್. ಅವ್ರ ಕಣ್ಣು ಹೈಲೈಟ್, ಅವ್ರ ಕಣ್ಣು ಸ್ವಲ್ಪ ಜೂಮ್ ಆಗಿ ತೋರಿಸ್ತಾರೆ, ಹೈಲೈಟ್ ಅನ್ನ. ಶಿವರಾಜ್ ಕುಮಾರ್ ಸಾರು, ಜೈ ಕರ್ನಾಟಕ, ಜೈ ಡಿಬಾಸ್. ತುಂಬಾ ಚೆನ್ನಾಗಿದೆ. ನಮ್ಗೆ ರಾಮ್ ಚರಣ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಫ್ಯಾನ್ ಶೋ ಫಸ್ಟ್ ಶೋ ಬರ್ಬೇಕಂತ ಹೇಳಿ ನಾ ಯಾವಾಗ್ಲೂ ನಿದ್ರೆ ಮಾಡೋದೆ. ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದು ಬಂದಿರೋದು ನಾನು. ಹೌದು ಸ್ಪೋರ್ಟ್ಸ್ ಬಗ್ಗೆ ಆಕ್ಚುಲಿ ತೋರಿಸ್ಬೇಕು, ಯಾಕಂದ್ರೆ ಆವಾಗ್ಲೇ ಜನಗೂ ಅನ್ಸುತ್ತೆ ಏನಾದ್ರೂ ಮಾಡ್ಬೇಕು ಅಂತ. ಸೊ ಇಟ್ ವಾಸ್ ಲೈಕ್ ವೆರಿ ಗುಡ್. ಲಾಂಗ್ ಟೈಮ್ ಚೆನ್ನಾಗಿ ಅನ್ಸುತ್ತೆ ನನಗೆ ಸ್ಪೋರ್ಟ್ಸ್ ಬಗ್ಗೆ ರಾಮ್ ಚರಣ್ ಹೆಂಗ್ ಗೊತ್ತು, ನಂಗೂ ಹಂಗೆ ಗೊತ್ತು. ಎಲ್ಲ ತಪ್ಪ ಬೇಡದೇ ಗೊತ್ತು, ಕರೆಕ್ಟ್ ಏನು ಬರಲ್ಲ ನನಗೆ. ಹೌದು, ಏನ್ ತೋರ್ಸಿದ್ದಾರೆ ಅಂತಂದ್ರೆ ಇವಾಗ್ಲೂನು ಕೆಲವು ಊರುಗಳಿಗೆ ಹೆಸರೇ ಇಲ್ಲ ಅಂತೆ. ಅದೆಲ್ಲ ನನ್ಗಿದ್ದು ನೋಡಿನೇ ಗೊತ್ತಾಗಿದ್ದು. ಈಗ್ಲೂ ಜನಗಳು ಎಜುಕೇಶನ್ ಎಷ್ಟು ಫಾರ್ವರ್ಡ್ ಇದ್ರು ಕ್ಯಾಸ್ಟಿಸಮ್ ಅದು ಇದು ಅಂತ ಅನ್ಕೊಂಡು ಇನ್ನು ಅದೇ ತರಾನೇ ತುಳ್ಕೊಂಡೇ ಹೋಗ್ತಿದ್ದಾರೆ. ದಿಸ್ ಇಸ್ ಸೀರಿಯಸ್ಲಿ ಬೆಸ್ಟ್ ಮೂವಿ. ನಂಗಂತೂ ರಾಮ್ ಚರಣ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. నేను పెద్ద ఫ్యాన్. ఒక్కొక్కని కాదు షేర్ ఖాన్ 100 మందిని ఒకేసారి రమ్మను. మళ్ళీ పుడతామా ఏంటి? పదండి మూవీ చేయండి, సారీ చూడండి, ఎంజాయ్ చేయండి. మళ్ళీ పుడతావా ఏంటి? ఎంజాయ్ చేయండి.